ಕೊಂಡಂಗಾಗದೆ ಜಲೀಲ ಕಣ್ಮಲ್ಲಾಲ ಹೇ ಜಲೀಲ ಕಣ್ಮಲ್ಲಾಲ ಹೇ ಜಲೀಲ ಕಣ್ಮಲ್ಲಾಲ ಹೇ ಜಲೀಲ ಕಣ್ಮಲ್ಲಾಲ ಹಲೋ ಗಾಯ್ಸ್, ನಾನು ಪ್ರಜ್ವಲ್. ಇವತ್ತು ನಾವು ಕಬಡ್ಡಿಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಶಿಪ್ ಡೇ ಸ್ಪೆಷಲ್ ನಾವೆಲ್ಲರೂ ಗ್ಯಾದರಿಂಗ್ ಮಾಡೋಣ ಅಂತೇಳಿ ಕಬಡ್ಡಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಏನೇನಾಗುತ್ತೆ ಎಲ್ಲ ತೋರಿಸೋಣ. ಲೆಟ್ಸ್ ಸ್ಟಾರ್ಟ್. ಇರ್ಬೋದು, ಈ ಈರುಳ್ಳಿ ಕಟ್ ಮಾಡ್ತಾರೆ ಮೇಡಮ್. ಇಲ್ಲಿ ಈ ಮೇಡಮ್ ಬೆಳ್ಳುಳ್ಳಿ ಸಾಂಬಾರು ಸೊಪ್ಪೆಲ್ಲ ರೆಡಿ ಮಾಡ್ಕೊತವ್ರೆ. ಅಲ್ಲಿ ಹೋಗಿ ಏನು ರೆಡಿ ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ಇಲ್ಲೇ ಮಾಡ್ತಾ ಇದ್ದಾರೆ. ಎಲ್ಲನೂ ರೆಡಿ ಮಾಡಿಕೊಂಡು ನಾನು ನಿಸರ್ಗ ಆಟೋದಲ್ಲಿ ಎಲ್ಲ ಸಾಮಾನು ಹಾಕ್ಕೊಂಡು ಹೊರಟಿದ್ದೀವಿ ಕಬಡ್ಡಿ ಹತ್ರ. ಇನ್ನೆಲ್ಲ ಕೆಲವರು ಬಸ್ಸಲ್ಲಿ ಹೊರಟರು, ಇನ್ನು ಕೆಲವರು ಸ್ಕೂಟ್ರಲ್ಲಿ ಹೊರಟರು. ಸೊ ಇದು ನಮ್ಮ ಎರಡನೇ ಗ್ಯಾದರಿಂಗ್ ಆಗಿದ್ದು ಕಬಡ್ಡಿಯಲ್ಲಿ ಮಾಡ್ತಾ ಇದ್ದೀವಿ. ಇದನ್ನು ಮೊದಲನೇ ಗ್ಯಾದರಿಂಗ್ನ ನಾವು ಅಂಪಾಪುರದಲ್ಲಿ ಭೂಮಿ ಕಚೇರಿ ಮನೇಲಿ ಮಾಡಿದ್ದು. ಸೊ ನಾವು ಪ್ರತಿ ಎವ್ರಿ ಇಯರು ಈ ಗ್ಯಾದರಿಂಗ್ನ ಮಾಡಬೇಕು ಅಂದ್ಕೊಂಡಿದ್ದೀವಿ. ಈ 2024ನಲ್ಲಿ ನಾವು ಈ ಗ್ಯಾದರಿಂಗ್ನ ಕಬಡ್ಡಿಲಿ ಮಾಡ್ತಾಯಿದ್ದೀವಿ. ನೋಡೋಣ ಏನೇನಾಗುತ್ತೆ ಅಂತ. ನಾವು ಆಟೋದಲ್ಲಿ ಹೋಗಿ ತಲುಪೋಕ್ಕಿಂತ ಮುಂಚೆ ನಮ್ಮ ಫ್ರೆಂಡ್ಸ್ಗಳು ಸ್ಕೂಟ್ರಲ್ಲಿ ಬಸ್ಸಲ್ಲಿ ಬಂದು ಈ ಜಾಗನ ಹುಡುಕ್ ಮಡಗಿದ್ದಾರೆ. ಬೆಂಕಿ ಬಣ್ಣ ಯಾವಾಗದೆ ಇರೋ ಇದನ್ನಾರ ಕಾವ ಮಾಡ್ತೀನಿ. ಬಾ ತಿಂದ್ಬಿಟ್ಟು ಹೋಗು ಅಂತ ಕರೆದ್ರು, ಅದಕ್ಕೆ ಬಂದೆ. ಹಾಕೋ. ನೋಡಿ ಫ್ರೆಂಡ್ಸ್, ಚಿಕನ್ ಮಾಡ್ತಿದ್ದೀವಿ ಈಗ. ಹಾ ಹೇಳು. ಅದು ಕಬಾಬ್. ಇದು ಏನಪ್ಪ, ಅದು ಬೀಫು. ಹಾ, ಚಿಕನ್ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು. ಏನ್ ಬೇಕಾ? ಕಳಿಸ್ಲಿ ನಿಂತೋಳದ್ನ ಬಟ್ಟೆ ಹಿಂಡಂಗೆ. ನಮ್ಮ ಇವರೇನೆ ನಮ್ಮ ಅಧ್ಯಕ್ಷರು. ಇವ್ರಿಗೆ ಅಡುಗೆ ಮಾಡ್ತಾರ ನೋಡಿ. ಅಧ್ಯಕ್ಷರೇ ಏನ್ ಹೇಳ್ತೀರಾ? ಅಧ್ಯಕ್ಷರು ಹೆಂಗಿದೆ ನಿಮ್ಮ ಅನುಭವ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದೇ ಒಂದು ದೊಡ್ಡ ಯುದ್ಧ ಆಗ್ಬಿಟ್ಟದೆ ಇಲ್ಲಿ. ಆವಾಗಲೇ ನಮ್ಮ ಪ್ರವೀಣ್ ಹೇಳ್ದಂಗೆ ಬಟ್ಟೆ ಜಾಲಿಸ್ದಂಗೆ ಚಿಕನ್ ಜಾಲಿಸ್ತಾವಳೆ ಹೇಳು. ಏನವಾ ಖಾರ ಖಾರ ಅಂದ್ರೆ ಎಣ್ಣೆಗೆ ಸರಿ ಆಯ್ತದೆ. ಅದು ಉಪ್ಪು ಹಾಕ್ಬೇಕಾ? ನೋಡ್ಬಿಟ್ಟು ಯಾರು ಇದು ಮಾಡ್ಬಿಡ್ತಾರೆ ಅಂತ ನಂಗೆ ಆಡ್ತಾರೆ. ಈಗ ಒಂದು ರೌಂಡು ದೇವ್ರ ದರ್ಶನ ಮಾಡೋಣ ಅಂತ ಹೊರಡ್ತಾ ಇದ್ದೀವಿ.
ಗಜಮುಖನೆ ಗರ್ಭ ಶ್ರೀ ಗಣನಾಥ ಹಿರಿಯ ವಾಹನವನೇರಿಪ ಶ್ರೀ ಗೌರಿ ವರ. ಈ ದೇವಸ್ಥಾನ ಬಂದು ನಮ್ಮ ಹೆಬ್ಬಾಳಿನ ಕಪ್ಪಡಿ ರಾಜಪ್ಪಾಜಿ ಸ್ವಾಮಿ ದೇವಸ್ಥಾನ. ಬನ್ನಿ. ಆಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಲಿಂಗಯ್ಯ ದಯ ಮಾಡೋ ಆಡಿದವರ ಮನವ ಬಲ್ಲೆ ನೀಡಿದವರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಲಿಂಗಯ್ಯ ದಯ ಮಾಡೋ ಬಿರಿಯಾನಿನೂ ರೆಡಿ ಆಗ್ಬಿಟ್ಟಿದೆ. ಬಿರಿಯಾನಿ ಇನ್ನೂ ಸ್ವಲ್ಪ ರೆಡಿ ಆಗ್ಬೇಕು. ಇಂಟಿಂಟೇನೆ ತೆಗೆ ಒಟ್ಟೊಟ್ಟಿಗೆ ಬಿಟ್ಬಿಡ್ತವ್ರೆ. ಎಲ್ಲರೂ ಹೊಟ್ಟೆ ಹಸ್ಕೊಂಡು ಕಾಯ್ತವ್ರೆ. ಆ ಮೇಡಮ್ಮು ಮನಗೋಗ್ಬೇಕು, ಅಮ್ಮ ಫೋನ್ ಮಾಡ್ತವ್ರೆ ಅಂತ ಅಳ್ತವ್ರೆ. ಎಲ್ರು ಊಟ ಮಾಡ್ಕೊಂಡು ಹೋಗೋಣ ಅಂತಿದ್ರೆ ಪ್ರವೀಣ್ ಅವ್ರು ಮಾತ್ರ ಇವಳು ಮಾತ್ರ ಮನೆಗೆ ಹೋಗಕ್ಕೆ ಫಸ್ಟ್ ಊಟ ಮಾಡ್ತು. ಇವತ್ತಿನ ನಿನ್ನ ಅನುಭವ ಹೇಳೋ. ಏನ್ ಅಷ್ಟೇಯಾ? ಸ್ವಲ್ಪ ಸಪ್ಪೇದು ಹಾ. ಐತೆ ನಿಂಗೆ ಅಷ್ಟೇಯಾ? ಪೀಸ್ ನಿನ್ನ ಅನುಭವ ಇವತ್ತಿನ ದಿನದ್ದು? ಸ್ವಲ್ಪ ಓಕೆ ಓಕೆ ಸ್ವಲ್ಪ ಓಕೆ ಇವಳೊಂಚೂರು ಓವರ್ ಆಕ್ಟಿಂಗ್, ಏನೋ ಮಾಡಕ್ಕಾಗಲ್ಲ. ಬೈ ಬರ್ತ್ ಬಂದಿರೋದು ಏನ್ ಮಾಡ ಅಷ್ಟೇನಾ?
ಇದಾಗಿತ್ತು ಇವತ್ತಿನ ದಿನ. ಅಂದ್ಕೊಂಡಂಗೆಲ್ಲ ಆಯಿತು, ಚೆನ್ನಾಗೇ ಆಯಿತು. ಎಲ್ಲ ಸಾಮಾನು ವಾಪಸ್ ಮನೆಗೆ ತಂದು ಯಾರ್ಯಾರ ಮನೇಲಿ ಇಸ್ಕೊಂಡಿದ್ದು ಎಲ್ಲನೂ ಕೊಟ್ಟು, ಮತ್ತು ಹಾಗೆ ಅಡುಗೆನೂ ಕೂಡ ಮಿಕ್ಕಿತ್ತು. ಎಲ್ಲರ ಮನೆಗೂ ಅದನ್ನು ತಲುಪಿಸಿ ಇವತ್ತಿನ ದಿನನ ಮುಗಿಸ್ತು. ಮತ್ತು ಬರಬೇಕಾದ್ರೆ ಮಳೆ ಕೂಡ ಬಂತು, ವಾತಾವರಣ ಕೂಡ ಅಷ್ಟೇ ಚೆನ್ನಾಗಿದೆ. ಸೊ ಹಲೋ ಗಾಯ್ಸ್, ಇವತ್ತಿನ ದಿನ ಇಲ್ಲಿಗೆ ಮುಗೀತು. ಟೈಮ್ ಬಂದು 4:30 ಆಗಿದೆ. ಎಲ್ಲರೂ ಅವ್ರ ಮನೆಗೆ ಹೋಗಿದ್ದೀವಿ, ನಾನು ನಮ್ಮ ಮನೆಗೆ ಬಂದಿದ್ದೀನಿ. ಸೊ ಇದಾಗಿತ್ತು ಇವತ್ತಿನ ದಿನದ ಸ್ಪೆಷಲ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.